ಸುಂದರ ವೇದಿಕೆಯಲ್ಲಿ ಸುಂದರ ಮನಸ್ಸುಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂಥದ್ದು ನಮಗೆಲ್ಲ ಸಂತೋಷ ನೀಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಂಕೋಲಾ ತಾಲೂಕು ಘಟಕ, ಕಾರ್ಯನಿರತ ಪತ್ರಕರ್ತರ ಸಂಘ ಅಂಕೋಲಾ ಮತ್ತು ಜಿಸಿ ಕಾಲೇಜ್ ಅಂಕೋಲಾ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ವಿದ್ಯಾರ್ಥಿಗಳಿಗೆ ಕವಿಗೋಷ್ಠಿ ಎನ್ನುವಂಥ ಬಹಳ ಅಮೂಲ್ಯವಾದಂಥ ಒಂದು ಸಂದೇಶವನ್ನು ಬೀರುವಂಥ ಸುಂದರ ಗಳಿಗೆ. ಯುಗದ ಆದಿ, ಭಾರತದ ಸನಾತನ ಹಿಂದೂ ಧರ್ಮದ ನೂತನ ವರ್ಷ ಇದೆ. ಹೊಸ ಸಂವತ್ಸರವನ್ನ ಕಾಣುವಂತ ಯುಗ ಇದೆ. ಹೊಸ ಯುಗಕ್ಕೆ ನಾಂದಿಯನ್ನು ಹಾಡಿದ್ದೇವೆ ನಾವು. ಪ್ರಕೃತಿಯಲ್ಲಿ ಅದೆಷ್ಟೋ ಬದಲಾವಣೆಗಳು ಕಾಣ್ತಾ ಇರ್ತವೆ. ಆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ರವಿ ಕಾಣದಲ್ಲ ಕವಿ ಕಂಡ ಅಂತ ಹೇಳ್ತಾರೆ. ಆ ಕವಿಗೆ ಬೇಕಾದಂತ ಈ ಪ್ರಕೃತಿಯಲ್ಲಿ ಅದೆಷ್ಟು ವಸ್ತುಗಳು ಮನಮುಟ್ಟುವಂತೆ ಓದುವರಿಗೆ ನೀಡುವಲ್ಲಿ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ, ಆದಿಕವಿ ಪಂಪನಿಂದ ಹಿಡಿದು ಇಂದಿನ ಪಂಪ ನಾಗರಜ್ಜಯ್ಯನವರೆಗೆ ಈ ನಾಡಿಗೆ ಅಮೋಘ ಸೇವೆ ಸಲ್ಲಿಸಿರುವಂಥದನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಅದಕ್ಕಾಗಿ ಕನ್ನಡಕ್ಕೆ ವಿಶೇಷವಾದಂಥ ಕುದಕೆ ಮಾಸ್ತರ ವಿ ಯು ಗಿರೀಶ್ ಕಂಬಾರ್ ಅನ್ನುವಂಥ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವಂಥದನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಶತಮಾನೋತ್ಸವನ ಕಂಡು ಇವತ್ತು ಕನ್ನಡ ನಾಡಿನಲ್ಲಿ ತನ್ನದೇ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ನಾನಾ ಘಟಕಗಳನ್ನು ಹೊಂದುವುದರ ಮೂಲಕ ಕನ್ನಡ ನಾಡುನುಡಿಗೆ ತಮ್ಮ ವಿಶೇಷವಾದಂಥ ಕೊಡುಗೆಯನ್ನು ನೀಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಅಂಕೋಲೆ ಅಂದರೆ ಇಲ್ಲಿ ಸಾಹಿತ್ಯವನ್ನು ಕಟ್ಟಲಿಕ್ಕೆ, ಕನ್ನಡದ ಸೊಗಡವನ್ನ ಬಿತ್ತರಿಸಲಿಕ್ಕೆ ಯಾವುದೇ ಇಲ್ಲ ಸಂಕೋಲೆ ಅನ್ನುವ ಒಂದು ಮಾತು. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂಕೋಲ ಘಟಕ ಕಳೆದ ಅನೇಕ ವರ್ಷಗಳಿಂದ ಕನ್ನಡ ಸುಂದರ ಮನಸ್ಸುಗಳಿಗೆ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ತನ್ನ ವಿಧಾಯಕ ಕಾರ್ಯಕ್ರಮವನ್ನು ನಾನಾ ಸಂಘ ಸಂಸ್ಥೆಗಳ ಮೂಲಕ ಕಟ್ಕೊಳ್ತಾ ಇದೆ.